ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಪೂರಕವಾಗಿ ಸ್ಥಳೀಯ ಕರಕುಶಲ ಹಾಗೂ ಕಲಾ ಪ್ರಕಾರವನ್ನು ಉತ್ತೇಜಿಸುವ ಸ್ವದೇಶಿ ಸಂಕಲ್ಪದ ಬೃಹತ್ ಸ್ವದೇಶಿ ಹಬ್ಬ ಉಡುಪಿಯಲ್ಲಿ ಆರಂಭಗೊಂಡಿದ್ದು ಡಿಸೆಂಬರ್ 1ರ ತನಕ ನಡೆಯಲಿದೆ. ಈ ಕುರಿತು ಒಂದು ವರದಿ. ಒಂದು ಜಿಲ್ಲೆ ಒಂದು ಉತ್ಪನ್ನ ಸೇರಿದಂತೆ ವಿವಿಧ ಉಪಕ್ರಮಗಳಿಂದ ಸ್ಥಳೀಯತೆಗೆ ಪ್ರಾಮುಖ್ಯತೆ ನೀಡಲು ಹಾಗೂ ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕಾಗಿ ಕೇಂದ್ರದಿಂದ 10 ಹಲವು ಕಾರ್ಯಕ್ರಮಗಳನ್ನು ಪರಿಚಯಿಸಲಾಗಿದೆ. ಅದರಲ್ಲಿ ಸ್ವದೇಶಿ ಸಂಕಲ್ಪ ಅಭಿಯಾನವೂ ಒಂದಾಗಿದೆ. ಉಡುಪಿಯ ದೊಡ್ಡಣಗುಡ್ಡೆಯಲ್ಲಿ ತೋಟಗಾರಿಕಾ ಇಲಾಖೆ, ರೈತ ಸೇವಾ ಕೇಂದ್ರದ ಸಹಯೋಗದಲ್ಲಿ ಕೃಷಿ, ಕೌಶಲ್ಯ, ಗುಡಿ ಕೈಗಾರಿಕೆ, ಆಹಾರ ಮತ್ತು ಸಸ್ಯೋತ್ಸವಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಬೃಹತ್ ಸ್ವದೇಶಿ ಹಬ್ಬ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕ ವಿ ಸುನೀಲ್ ಕುಮಾರ್ ಆತ್ಮನಿರ್ಭರ ಭಾರತ ಜನಜಾಗೃತಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಮೇಳಕ್ಕೆ ಗಣ್ಯರು ಚಾಲನೆ ನೀಡಿ ಮಳಿಗೆಗಳನ್ನು ವೀಕ್ಷಿಸಿದರು. ಸ್ವದೇಶಿ ಹಬ್ಬದಲ್ಲಿ ಗ್ರಾಮೀಣ ಬದುಕಿನ ಸೊಗಡನ್ನು ಬಿಂಬಿಸುವ ಗಾಣದಿಂದ ಕಬ್ಬಿನ ಹಾಲು ತೆಗೆಯುವ ಪ್ರಕ್ರಿಯೆ, ಬಿದಿರಿನಿಂದ ಬುಟ್ಟಿ ತಯಾರಿಕೆ, ಕಮ್ಮಾರಿಕೆ, ಕೈಮಗ್ಗದಿಂದ ನೇಯ್ಗೆ, ಕುಂಬಾರಿಕೆ, ಅಗರಬತ್ತಿ ತಯಾರಿಕೆ, ಜೇನು ಕೃಷಿ ಸೇರಿದಂತೆ ಕರಕುಶಲ ವಸ್ತುಗಳ ಪ್ರದರ್ಶನ, ಮಾರಾಟ ಮೇಳ ಆಯೋಜಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಸೌರಶಕ್ತಿ ಫಲಕ ಪ್ರದರ್ಶನ, ಸ್ವದೇಶಿ ಉತ್ಪನ್ನ ಮಳಿಗೆ, ಚನ್ನಪಟ್ಟಣ ಗೊಂಬೆಗಳು, ಅಪರೂಪದ ಕಲಾಕೃತಿಗಳು, ಪುಸ್ತಕ ಪ್ರದರ್ಶನ, ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆದವು. ದೂರದರ್ಶನದೊಂದಿಗೆ ಕೋಟಾ ಶ್ರೀನಿವಾಸ ಪೂಜಾರಿ ಆತ್ಮನಿರ್ಭರ ಭಾರತದ ಕಲ್ಪನೆಯ ಜೊತೆಗೆ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವುದು ಸ್ವದೇಶಿ ಮೇಳದ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 12,000 ಕೋಟಿ ರೂಪಾಯಿ ಭದ್ರತೆಯೊಂದಿಗೆ 18 ಕುಲ ಕಸುಬುಗಳನ್ನು ಒಳಗೊಂಡ ಸಾಂಪ್ರದಾಯಿಕ ಗುಡಿ ಕೈಗಾರಿಕೆಗಳಿಗೆ ಪ್ರಾಶಸ್ತ್ಯ ನೀಡಿರುವ ವಿಶ್ವಕರ್ಮ ಯೋಜನೆಯ ಮೂಲಕ ಅಸಂಖ್ಯಾತ ಜನರು ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 12,000 ಕೋಟಿ ರೂಪಾಯಿನ ಭದ್ರತೆ ಕೊಟ್ಟು 18 ಕುಲ ಕಸುಬುಗಳನ್ನೊಳಗೊಂಡ ಸಾಂಪ್ರದಾಯಿಕ ಗುಡಿ ಕೈಗಾರಿಕೆಗಳಿಗೆ ಪ್ರಾಶಸ್ತ್ಯ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವಕರ್ಮ ಯೋಜನೆಯ ಮೂಲಕ ಅನೇಕ ಕಡೆ ಇಂಥ ಗುಡಿ ಕೈಗಾರಿಕೆಗಳಿಗೆ ಸಾಮಾನ್ಯ ಜನರು ಕೇಂದ್ರ ಸರ್ಕಾರದಿಂದ ಕಡಿಮೆ ಬಡ್ಡಿಯಲ್ಲಿ ಸಾಲ ಪಡೆದು ಇದಕ್ಕೆ ಉತ್ತೇಜನ ಕೊಡುವಂತ ವ್ಯವಸ್ಥೆಗಳು ನಿರ್ಮಾಣ ಆಗ್ತಿದೆ. ಮೇಳದಲ್ಲಿ ಪಾಲ್ಗೊಂಡಿದ್ದ ನಳಿನಿ, ಸ್ವದೇಶಿ ಮೇಳದಲ್ಲಿ ಬಗೆ ಬಗೆಯ ಉತ್ಪನ್ನಗಳನ್ನು ಪ್ರದರ್ಶಿಸಲಾಗಿದೆ. ಜನರು ಸ್ವದೇಶಿ ವಸ್ತುಗಳ ಖರೀದಿಗೆ ಆದ್ಯತೆ ನೀಡುವ ಮೂಲಕ ಗುಡಿ ಕೈಗಾರಿಕೆಗಳನ್ನು ಉಳಿಸಿ ಬೆಳೆಸಬೇಕಾಗಿದೆ ಎಂದರು. ಸ್ವದೇಶಿ ವಸ್ತುಗಳನ್ನೆಲ್ಲ ನೋಡ್ಲಿಕ್ಕೆ ಬಂದಿದ್ದೇವೆ. ಎಲ್ಲ ಒಳ್ಳೆ ವಸ್ತುಗಳೆಲ್ಲ ಉಂಟು. ನಾವೆಲ್ಲ ಕೆಲವು ಐಟಮ್ ಎಲ್ಲ ಪರ್ಚೇಸ್ ಮಾಡಿದ್ದೇವೆ. ಮತ್ತೆ ಎಲ್ಲರೂ ಸಹ ಸ್ವದೇಶಿ ವಸ್ತುನೇ ತಗೊಳ್ಬೇಕು. ಮತ್ತೆ ಗುಡಿ ಕೈಗಾರಿಕೆಯನ್ನು ಉಳಿಸಬೇಕು. ಮತ್ತೆ ನಾವು ಕತ್ತಿ ನೋಡಿದ್ದೇವೆ, ಮತ್ತೆ ಬೆತ್ತದ ಬುಟ್ಟಿ ನೋಡಿದ್ದೇವೆ, ಮತ್ತೆ ಮಗ್ಗ ನೋಡಿದ್ದೇವೆ. ತುಂಬಾ ವಸ್ತುಗಳನ್ನೆಲ್ಲ ಇದೆ ಇಲ್ಲಿ. ಎಲ್ಲರೂ ಬಂದು ಇದನ್ನೆಲ್ಲ ಪರ್ಚೇಸ್ ಮಾಡಿ ಅವರಿಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೇನೆ. ಉದ್ಯಮಿ ಲಕ್ಷ್ಮೀಕಾಂತ್ ಬೆಸ್ಕೂರ್, ಬೃಹತ್ ಸ್ವದೇಶಿ ಹಬ್ಬ ಶ್ರಮಿಕರಿಗೆ ಉತ್ತೇಜನ ನೀಡಲು ಸಹಕಾರಿಯಾಗಿದೆ. ಗುಡಿ ಕೈಗಾರಿಕೆಗಳ ಮೂಲಕ ಉತ್ಪನ್ನ ತಯಾರಿಸುವವರಿಗೆ ಮಾರುಕಟ್ಟೆ ದೊರೆಯಲಿದೆ. ವಿದೇಶಿ ವಸ್ತುಗಳಿಗೆ ಜನರು ಹೆಚ್ಚಾಗಿ ಮಾರು ಹೋಗುತ್ತಿದ್ದು, ಅದನ್ನು ಬದಿಗಿಟ್ಟು ಸ್ವದೇಶಿ ಉತ್ಪನ್ನಗಳ ಖರೀದಿಗೆ ಆದ್ಯತೆ ನೀಡುವುದು ಅಗತ್ಯವಾಗಿದೆ ಎಂದರು. ಪ್ರದರ್ಶನ, ಮಾರಾಟ ಬಹಳಷ್ಟು ಶ್ರಮಿಕರಿಗೆ ಒಂದು ಉತ್ತೇಜನ ನೀಡುವಂತ ಒಂದು ಕಾರ್ಯಕ್ರಮ. ಜನರು ಬಹಳಷ್ಟು ಕಷ್ಟಪಟ್ಟು ಗುಡಿ ಕೈಗಾರಿಕೆ ಮೂಲಕ ತಮ್ಮ ಕೆಲವೊಂದು ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಉದಾಹರಣೆಗೆ ಕುಂಬಾರಿಕೆ, ನೇಕಾರಿಕೆ, ಅದೇ ರೀತಿ ಹಲವಾರು ಉತ್ಪನ್ನಗಳನ್ನು, ಕೃಷಿ ಉತ್ಪನ್ನಗಳು ಉತ್ಪನ್ನ ಮಾಡುವವರಿಗೂ ಉಪಯೋಗಿಸುವವರಿಗೂ ಎರಡೂ ಪ್ರಯೋಜನ ಆಗ್ತದೆ. ಇದರಲ್ಲಿ 5 ದಿನಗಳ ಕಾಲ ಉಡುಪಿಯಲ್ಲಿ ಹಮ್ಮಿಕೊಂಡಿರುವ ಸ್ವದೇಶಿ ಹಬ್ಬ ಸ್ಥಳೀಯರನ್ನು ಹೆಚ್ಚಾಗಿ ಸೆಳೆಯಲಿದ್ದು, ಗ್ರಾಮೀಣ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರುಕಟ್ಟೆಗೆ ಸೂಕ್ತ ವೇದಿಕೆ ಕಲ್ಪಿಸಿದೆ. ಇದರಿಂದ ಗುಡಿ ಕೈಗಾರಿಕೆಗೆ ಹೆಚ್ಚಿನ ಉತ್ತೇಜನ ದೊರೆಯಲಿದೆ ಎಂಬ ನಿರೀಕ್ಷೆ ಇದೆ.